ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಹರಿಹರ ಬಳಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ರೈತರು ಹೋರಾಟವನ್ನು ನಡೆಸಿದ್ದಾರೆ. ಭಾರತೀಯ ರೈತ ಒಕ್ಕೂಟದ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ರೈತರು ಹಾಗೂ ಪೊಲೀಸರ ನಡುವೆ ನೂಕಾಟ, ತಳ್ಳಾಟ ಕಂಡುಬಂದಿದೆ. ಹೋರಾಟದಲ್ಲಿ 1000ಕ್ಕೂ ಹೆಚ್ಚು ಅನ್ನದಾತರು ಭಾಗಿಯಾಗಿದ್ದರು. ಬಳಿಕ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ರೈತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಭದ್ರಾ ಜಲಾಶಯದಿಂದ ನೀರು ಬಿಡಬೇಕಂತೇಳಿ ಒತ್ತಾಯಿಸಿ ರೈತರು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂತದ್ದು. ದಾವಣಗೆರೆ ಜಿಲ್ಲೆ ಹರಿಹರ ಹೊರಭಾಗದಲ್ಲಿರುವಂತಹ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಪ್ರತಿಭಟನೆ ಆರಂಭವಾಗಿರುತ್ತೆ. ಏಕಾಏಕಿ ಪ್ರತಿಭಟನಾ ನಿರತ ರೈತರು ರಸ್ತೆ ತಡೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಹೆದ್ದಾರಿಯನ್ನ ಏಕಾಏಕಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಬಂದು ರೈತರು ಕೂತ್ಕೊಂಡು ಅಲ್ಲಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಈಗ ರೈತರಿಗೆ ಮತ್ತು ಪೊಲೀಸರು ಸಾಕಷ್ಟು ನೂಕು ನುಗ್ಗಲಾಟ ಕೂಡ ಆರಂಭವಾದ್ರೆ ಭದ್ರಾ ಜಲಾಶಯ ಈಗಾಗಲೇ 184 ಅಡಿ ಇರುವಂತಹ ಭದ್ರಾ ಜಲಾಶಯದಲ್ಲಿ 178 ಅಡಿಯಷ್ಟು ನೀರು ಬಂದಿರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈಗ ನಾವು ಭತ್ತವನ್ನ ಬೆಳಿಬೇಕು, ಭತ್ತ ಬೆಳೆಯೋಕೆ ನಮಗೆ ನೀರು ಬೇಕು, ನೀರು ಬಿಡಿ ಅಂತೇಳಿ ಸಾಕಷ್ಟು ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಇದೇ ವಿಚಾರದಲ್ಲಿ ಕೂಡ ಮೊನ್ನೆ ಒಂದು ICC ಮೀಟಿಂಗ್ ಸಹ ನಡೆಯಿತು. ಆ ಮೀಟಿಂಗ್ ವೇಳೆ ಕೃಷಿ ಇಲಾಖೆಯ ಜಾಯಿಂಟ್ ಡೈರೆಕ್ಟರ್ ಆಗಿರುತ್ತ ಅವರು ಸಹ ಒಂದು ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದ್ರೆ ಈಗಾಗಲೇ ನಾಟಿ ಮಾಡೋಕೆ ಭತ್ತದ ಮಡಿಯನ್ನ ಕೇವಲ 30% ಮಾತ್ರ ಹಾಕಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೀರನ್ನು ಬಿಡೋಕ್ಕಾಗಲ್ಲ ಅನ್ನುವಂತ ತೀರ್ಪನ್ನ ಕೊಟ್ಟಿದ್ದಾರೆ. ಮುಂದೆ ವಿಚಾರ ಮಾಡ್ತೇವೆ ಅನ್ನುವಂತ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ರೈತರು ಸಾಕಷ್ಟು ಆಕ್ರೋಶ ಹೊರಹಾಕುವಂತ ಕೆಲಸವನ್ನ ಮಾಡ್ತಿರುವಂತದ್ದು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಈಗ ಬಂಧನ ಮಾಡುವಂತ ಕೆಲಸ ಅಂದ್ರೆ ರೈತ ನಾಯಕರನ್ನ ಬಂಧಿಸಿ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ರೈತ ನಾಯಕರನ್ನ ಮಾತನಾಡಿಸುವಂತ ಕೆಲಸ ಮಾಡ್ತಾನೆ. ಏನಿವತ್ತು ನೀರು ಬಿಡ್ತೀವಂತ ಬಿಡ್ಲಿಲ್ಲ, ಅದಕ್ಕೋಸ್ಕರ ಇವತ್ತೆಲ್ಲ ಬಂದ್ ಮಾಡಿದ್ವಿ. ನೀರು ಬಿಡಬೇಕು, ಇಲ್ಲ ಮಂತ್ರಿ ಮಾನ್ಯಗಳೆಲ್ಲ ರಾಜೀನಾಮೆ ಕೊಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ಇರ್ತದೆ ಅಂತೇಳಿ ಇವತ್ತು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ. ಮಾಡ್ದವರೆಲ್ಲ ರವಾನೆ ಎತ್ತಿದ್ದಾರೆ, ನಮ್ಮನ್ನ ಎತ್ತಾರೆ. ನಾವೇನು ಇದಕ್ಕೇನು ಎದುರಲ್ಲ. ಯಾವತ್ತೂ ಕೂಡ ರೈತರು ಇದರಲ್ಲಿ ನಾವೇನು ಮಗಲ್ಸ್ ಮಾಡಿಲ್ಲ. ನ್ಯಾಯವಾಗಿರೋ ಹಕ್ಕು ನೀರು 75 ಅಡಿ ನೀರೈತೆ, ನಮಗೆ ಬಿಡಬೇಕು. ಅದು ಒಂದೇ ಬಿಟ್ಟರೆ ನಮ್ದು ಅಜೆಂಡಾ, ಎರಡನೇ ಅಜೆಂಡಾ ಇಲ್ಲ. ನಮಗೆ ಬೇಕೇ ಬೇಕಂತೇಳಿ ನೀರು ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೆ ಇವತ್ತು ರಾತ್ರಿ ಎತ್ತಿದ್ರ ದಾವಣಗೆರೆ ಬಂದ್ ಮಾಡ್ತೀವಿ, ನಿರಂತರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಮಾತನಾಡುವಂತ ರೈತ ನಾಯಕರನ್ನು ಸಹ ಬಂಧನ ಮಾಡಕ್ಕೆ ಪೊಲೀಸರು ಮುಂದಾಗ್ತಿರುವಂತದ್ದು. ರೈತ ನಾಯಕರಾಗಂತ ನಾಗೇಶ್ವರ ಅವರು ಸಹ ಈಗ ಬಂಧಿಸುವಂತ ಕೆಲಸಕ್ಕೆ ಪೊಲೀಸರು ಮುಂದೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಒಬ್ಬೊಬ್ಬರು ರೈತ ನಾಯಕರು ಕೂಡ ಬಂಧಿಸುವಂತ ಕೆಲಸಕ್ಕೆ ಈಗಾಗಲೇ ಮುಂದಾಗಿರುವಂತ ಗಮನಿಸ್ತಾ ಇರಬಹುದು. ಸರ್ಕಾರಿ ಯಾವುದೇ ಕಾರಣಕ್ಕೂ ನಾನು ಎತ್ತಕೊಂಡು ಹೋದ್ರು ಪರವಾಗಿಲ್ಲ, ಗುಂಡಿಟ್ಟೋದ್ರು ಪರವಾಗಿಲ್ಲ. ಸಾಕಷ್ಟು ಈಗಾಗಲೇ ರೈತ ನಾಯಕರ ಬಂಧಿಸುವಂತ ಕೆಲಸ ಆಗ್ತಿರುವಂತದ್ದು ದೃಷ್ಟಿಯಲ್ಲಿ ನಾವು ಗಮನಿಸ್ತಾ ಇರಬಹುದು. ನಾವು ಯಾವುದೇ ಕಾರಣಕ್ಕೂ ಎತ್ತಕೊಂಡು ಹೋಗ್ಲೆ, ನಾನು ಗುಂಡಿಟ್ಟು ಹೊಡೆದ್ರು ಕೂಡ ನಾನಂತೂ ಸರಿಯಾದ ಹಿಂದಕ್ಕೆ ಸರಿಯಾದ ಅಲ್ಲ. ರೈತರ ಹೋರಾಟಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಜಿಲ್ಲಾ ಮಂತ್ರಿಗೆ, ರೈತ ವಿರೋಧಿ ಜಿಲ್ಲಾ ಮಂತ್ರಿಗೆ ತಾವು ಈಗಾಗಲೇ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬ ರೈತ ನಾಯಕರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಯಾಕಂತಂದ್ರೆ ರೈತರ ಸುಮಾರು ನೋಡಿ, ತಮಿಳುನಾಡಿಗೆ ಕಬಿನಿ ಡ್ಯಾಂನಿಂದ ನೀರು ಬಿಟ್ಟಿದ್ದನ್ನ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಅನ್ನದಾತ